ಪಂಡರಿ ವಾರಕರಿಯ ಸಮಸ್ತ ಭಕ್ತ ಬಾಂಧವರ ತವರೂರಾಗಿರುವಂತಹ ಸುಕ್ಷೇತ್ರ ಬಹುವೈಕುಂಠದ ಪಂಡರಾಪುರಕ್ಕೆ ಆಷಾಢ ಮತ್ತು ಕಾರ್ತಿಕ ಚೈತ್ರ ಮಾಘ ಮಾಸಗಳಲ್ಲಿ ಬರುವಂತಹ ವಾರಿ ಜಾತ್ರೆ ನಿಮಿತ್ತವಾಗಿ ಸಮಸ್ತ ಭಕ್ತ ಬಾಂಧವರು ಭಗವಂತನ ನಾಮಸ್ಮರಣೆಯೊಂದಿಗೆ ಪಾದಯಾತ್ರೆಗಳ ಮೂಲಕ ಆಗಮಿಸುವಂಥದ್ದು ಪಂಡರಾಪುರ ಸುಕ್ಷೇತ್ರದ ವಿಶೇಷವಾಗಿದೆ. ಈ ವರ್ಷವೂ ಕೂಡ ಆಷಾಢ ಶುದ್ಧ ಏಕಾದಶಿಯ ನಿಮಿತ್ತವಾಗಿ ಸುಮಾರು 30 ಲಕ್ಷದಿಂದ 40 ಲಕ್ಷದವರೆಗೆ ಭಕ್ತ ಬಾಂಧವರೆಲ್ಲರೂ ದೇವು ಆಳಂದಿ ಒಳಗೊಂಡಂತೆ ಮಹಾರಾಷ್ಟ್ರದ ವಿವಿಧ ಪ್ರದೇಶಗಳು ಹಾಗೂ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ವಿವಿಧೆಡೆಗಳಿಂದ ಪಂಡರಾಪುರಕ್ಕೆ ಆಗಮಿಸಿದ್ದು ವಿಶೇಷವಾಗಿತ್ತು. ಆಷಾಢ ಶುದ್ಧ ಏಕಾದಶಿಯ ನಿಮಿತ್ತವಾಗಿ ಪಂಡರಾಪುರ ಕ್ಷೇತ್ರಕ್ಕೆ ಆಗಮಿಸುವಂತಹ ಪಾದಯಾತ್ರಿಕರು ಮಾರ್ಗ ಮಧ್ಯದಲ್ಲಿ ನಡೆಸಿಕೊಟ್ಟಂತಹ ರಿಂಗಣ ಸೇವೆ ಹಾಗೂ ಮತ್ತಿತರ ವಿಶೇಷತೆಗಳು ಮತ್ತು ಸುಕ್ಷೇತ್ರ ಪಂಡರಾಪುರದಲ್ಲಿ ಶ್ರೀ ಪಾಂಡುರಂಗ ರಖುಮಾಯಿ ದೇವರ ರಥೋತ್ಸವ ಸೇರಿದಂತೆ ವಿವಿಧ ವಿಶೇಷ ಕಾರ್ಯಕ್ರಮಗಳು ಪಂಡರಿ ವಾರಕರಿ ಸಂಪ್ರದಾಯದಂತೆ ನೆರವೇರಿದ್ದು ವಿಶೇಷವಾಗಿದ್ದು, ದೇವಸ್ಥಾನಗಳ ಆಡಳಿತ ಮಂಡಳಿಯವರು ಹಾಗೂ ಆತ್ಮೀಯರು ವಿನಿಮಯ ಮಾಡಿಕೊಂಡಿರುವಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ವಿಶೇಷ ಸನ್ನಿವೇಶವನ್ನು ತಮ್ಮ ಮುಂದೆ ಪ್ರಸಾರ ಮಾಡುವ ಕಾರ್ಯವನ್ನು ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಸಾರವನ್ನು ಮಾಡಲಾಗಿದೆ. ಸಂತರ ತವರೂರಾಗಿರುವಂತಹ ಸುಕ್ಷೇತ್ರ ಪಂಡರಾಪುರಕ್ಕೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವಂತಹ ಕೈವಲ್ಯ ಚಕ್ರವರ್ತಿ ಜ್ಞಾನೇಶ್ವರ ಮಹಾರಾಜರು ತಮ್ಮ ಸಹೋದರಿ ಆದಿಶಕ್ತಿ ಮುಕ್ತಾಬಾಯಿಯು ಕೂಡ ಪಂಡರಾಪುರಕ್ಕೆ ಆಗಮಿಸಿದಂತಹ ಸುಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಾಂಕೇತಿಕವಾಗಿ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಮುಖೇನ ಆದಿಶಕ್ತಿ ಮುಕ್ತಾಬಾಯಿಗೆ ಸೀರೆಯನ್ನು ಉಡುಗೊರೆಯಾಗಿ ದಯಪಾಲಿಸುವ ಮೂಲಕ ತವರು ಮನೆಯ ಉಡುಗೊರೆಯನ್ನು ನೀಡಿದ್ದು ಕೂಡ ಸಂಸ್ಥಾಪಕ ಸೇವಾ ಸಮಿತಿಯವರು ಶ್ರದ್ಧೆಯಿಂದ ನೆರವೇರಿಸಿದ್ದು ಕೂಡ ಕಾಣಬಂದಿದ್ದು ವಿಶೇಷವಾಗಿತ್ತು. ಆಷಾಢ ಶುದ್ಧ ಏಕಾದಶಿಯ ಶುಭ ದಿನದಂದು ಕೂಡ ಸುಕ್ಷೇತ್ರ ಪಂಡರಾಪುರದಲ್ಲಿ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಶ್ರೀ ಪಾಂಡುರಂಗ ರಖುಮಾಯಿ ದೇವರನ್ನು ಅಲಂಕೃತ ರಥದಲ್ಲಿರಿಸುವ ಮೂಲಕ ಪಂಡರಿ ವಾರಕರಿ ಸಂಪ್ರದಾಯದ ಭಜನೆಯೊಂದಿಗೆ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಶ್ರೀ ಪಾಂಡುರಂಗ ರಖುಮಾಯಿ ದೇವರ ರಥೋತ್ಸವವನ್ನು ಪಂಡರಾಪುರ ನಗರದ ರಾಜಬೀದಿಯಲ್ಲಿ ಭಕ್ತಿಯಿಂದ ನೆರವೇರಿಸಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರೆಲ್ಲರೂ ದಯಪಾಲಿಸಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಬೇಕಾಗಿ ಕೋರುತ್ತೇವೆ. ಜೈ ಜೈ ರಾಮ.